ಎಲ್ಲರಿಗೂ ನಮಸ್ತೆ. ಇಲ್ಲಿ ನೋಡಿ, ನವೋದಯ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫೌಂಡೇಶನ್ ಆದರೆ ಸೈನಿಕ್ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಆದ್ದರಿಂದ ಯಾರು 5ನೇ ಕ್ಲಾಸ್ ಓದ್ತಾ ಇದ್ದೀರಾ ಪ್ರತಿಯೊಂದು ಮಕ್ಕಳು ನವೋದಯ ಎಕ್ಸಾಮ್ ಮತ್ತು ಸೈನಿಕ್ ಸ್ಕೂಲ್ ಎಕ್ಸಾಮ್ನ ತಪ್ಪದಂತೆ ಬರೀರಿ. ನೋಡಿ, ನಾನು ಇದುವರೆಗೂ ನವೋದಯ ಮ್ಯಾಥ್ಸ್ ಸಿಲೆಬಸ್ಸು ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ನವೋದಯ 50 ಮಾಡೆಲ್ ಕ್ವಶನ್ ಪೇಪರ್ ಆಯ್ತಾ, ಅದನ್ನ ಕಂಪ್ಲೀಟಾಗಿ ಪಾಠ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ ಆಯ್ತಾ. ನಿಮ್ಗೇನು ನವೋದಯದಲ್ಲಿ ಹೇಳಿದ್ನಲ್ಲ, ಇನ್ನು 5 ವರ್ಷದ ತನಕ ಆ 50 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟು ಬೇರೆ ಕ್ವಶನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ರೆಡಿ ಮಾಡಿ ಪಾಠ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸೈನಿಕ್ ಸ್ಕೂಲ್ ಮ್ಯಾಥ್ಸ್ ಸಿಲೆಬಸ್ ಕಂಪ್ಲೀಟ್ 25 ಚಾಪ್ಟರ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಯ್ತಾ. ಇದ್ರ ಜೊತೆಗೆ ನಾನು ಯಾವ್ಯಾವ ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ ಅದ್ರ PDF ನೋಟ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದನ್ನ ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಹೋಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಆಯ್ತಾ. ಇಲ್ಲಿ ನೋಡಿ, ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ ಟೋಟಲ್ ಆಗಿ 4 ಟಾಪಿಕ್ಸ್ ಇದೆ. ಒಂದು ಮ್ಯಾಥ್ಸು, 2ನೇದು ಇಂಟೆಲಿಜೆನ್ಸು, 3ನೇದು ಜನರಲ್ ನಾಲೆಡ್ಜು, 4ನೇದು ಲ್ಯಾಂಗ್ವೇಜು ಆಯ್ತಾ. ಸೈನಿಕ್ ಸ್ಕೂಲ್ ಮ್ಯಾಥ್ಸ್ ಸಿಲೆಬಸ್ ಆಲ್ರೆಡಿ ಹೇಳ್ದಂಗೆ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ಒನ್ ಇದೆಯಲ್ಲ ಇಂಟೆಲಿಜೆನ್ಸು, ಅದರಲ್ಲಿ ಸುಮಾರು 15 ಚಾಪ್ಟರ್ ಇದೆ. ಅದ್ರ ಫಸ್ಟ್ ಚಾಪ್ಟರ್ ಪಾಠ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಹೆಸರು ಸೀರೀಸು ಆಯ್ತಾ. ಫಸ್ಟ್ ಚಾಪ್ಟರ್ ಇದೆಯಲ್ಲ ಸೀರೀಸು, ಅದರಲ್ಲಿ 4 ಸಬ್ ಟಾಪಿಕ್ ಇದೆ. ಒಂದು ನಂಬರ್ ಸೀರೀಸು, ಸೆಕೆಂಡ್ ಒಂದು ಆಲ್ಫಾಬೆಟ್ ಸೀರೀಸು, 3ನೇದು ಆಲ್ಫಾ ನ್ಯೂಮರಿಕ್ ಸೀರೀಸು, 4ನೇದು ಲೆಟರ್ ಅಥವಾ ಕಂಟಿನ್ಯೂಸ್ ಪ್ಯಾಟರ್ನ್ ಸೀರೀಸ್ ಇದೆ ಆಯ್ತಾ. ಅದರಲ್ಲಿ ಫಸ್ಟ್ ನಂಬರ್ ಸೀರೀಸ್ ಕಂಪ್ಲೀಟ್ ಆಗಿದೆ. ಈ ಕ್ಲಾಸಲ್ಲಿ ಆಲ್ಫಾಬೆಟ್ ಸೀರೀಸ್ ಅಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಯ್ತಾ. ರೈಟ್ ಟಾಪ್ ಕಾರ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಲ್ಫಾಬೆಟ್ ಸೀರೀಸು. ಇದ್ರ ಮೇಲೆ ಒಂದಷ್ಟು ಲೆಕ್ಕ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಲೆಕ್ಕ ನೋಡಿ, ಫಸ್ಟ್ ಲೆಕ್ಕ ಏನು ಕೊಟ್ಟಿದ್ದಾನೆ ಅಂದರೆ ಆಲ್ಫಾಬೆಟ್ ಸೀರೀಸು ACFJ ಮತ್ತೆ 2 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ACFJ ಅಂದ್ಬಿಟ್ಟು 2 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಈಗ ಪ್ಯಾಟ್ರನ್ನ ಐಡೆಂಟಿಫೈ ಮಾಡಿ, ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಆಯ್ತಾ. ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ಫಸ್ಟ್ ನೀವು A ಇಂದ Z ವರೆಗೂ ಆಲ್ಫಾಬೆಟ್ ಬರಿಬೇಕು ಬೋರ್ಡ್ ಮೇಲೆ ಅಥವಾ ನಿಮ್ಮ ವರ್ಕ್ ಬುಕ್ ಮೇಲೆ A ಇಂದ Z ವರೆಗೂ ಫಸ್ಟ್ ಬರ್ಕೊಳ್ಳಿ ಆಯ್ತಾ. A ಇದೆ, A ಮೇಲೆ ಟಿಕ್ ಮಾಡಿ ಆಯ್ತಾ. C ಇದೆ, C ಮೇಲೆ ಟಿಕ್ ಮಾಡಿ. F ಇದೆ, F ಮೇಲೆ ಟಿಕ್ ಮಾಡಿ. J ಇದೆ, J ಮೇಲೆ ಟಿಕ್ ಮಾಡಿ ಆಯ್ತಾ. ಈಗ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಪ್ಯಾಟರ್ನ್ A ಮೇಲೆ ಟಿಕ್ ಮಾಡಿದ್ರ, C ಮೇಲೆ ಟಿಕ್ ಮಾಡಿದ್ರ, F ಮೇಲೆ ಆಗಿದೆ, J ಮೇಲೆ ಆಗಿದೆ. ಇಲ್ಲಿ ನೋಡಿ, A ಮತ್ತೆ C ಮಧ್ಯೆ 1 ನಂಬರ್ ಇದೆ, ಸಾರಿ 1 ಆಲ್ಫಾಬೆಟ್ ಇದೆ ಆಯ್ತಾ. C ಮತ್ತೆ F ಮಧ್ಯೆ 2 ಆಲ್ಫಾಬೆಟ್ ಇದೆ ಆಯ್ತಾ. ನೆಕ್ಸ್ಟ್ F ಮತ್ತೆ J ಮಧ್ಯೆ 3 ಆಲ್ಫಾಬೆಟ್ ಇದೆ ಆಯ್ತಾ. ನೆಕ್ಸ್ಟ್ ಏನು ಬರಬೇಕು? 1 ಆಲ್ಫಾಬೆಟ್, 2 ಆಲ್ಫಾಬೆಟ್ಸ್, 3 ಆಲ್ಫಾಬೆಟ್ಸ್. ನೆಕ್ಸ್ಟ್ ಏನು ಬರಬೇಕು? 4 ಬರಬೇಕು. ಸೀರೀಸ್ ನೋಡಿ, 1 2 3 4 ಬರಬೇಕು ನೋಡಿ. 1 2 3 4 ಆದಮೇಲೆ ನಿಮ್ಗೆ ಏನು ಬರುತ್ತೆ? O ಬರುತ್ತೆ ಆಯ್ತಾ. 4 ಆದಮೇಲೆ O ಬರುತ್ತೆ. ಸೊ ಇಲ್ಲಿ O ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಏನು ಬರಬೇಕು? 4 ಆಯಿತು. ನೆಕ್ಸ್ಟ್ 5 ಬರಬೇಕು. 1 2 3 4 5, 1 2 3 4 5 ಆದಮೇಲೆ U ಬರಬೇಕು ನೆಕ್ಸ್ಟ್ ಆಯ್ತಾ. ನೆಕ್ಸ್ಟು U ಬರಬೇಕು, O ಮತ್ತು U ಬರಬೇಕು. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 21ಗೆ ಆನ್ಸರು C ಬರುತ್ತೆ ಆಯ್ತಾ. ಇಲ್ಲಿ ಪ್ಯಾಟರ್ನ್ ಇನ್ನೊಂದ್ಸಲ ಐಡೆಂಟಿಫೈ ಮಾಡಿ. 1 ನಂಬರ್ ಇದೆ, 1 ಆಲ್ಫಾಬೆಟ್ ಇದೆ, 2 ಇದೆ, 3 ಇದೆ, 4 ಬರಬೇಕು. ನೆಕ್ಸ್ಟ್ ಅದಾದಮೇಲೆ 5 ಬರಬೇಕು. ಈ ರೀತಿ ನೀವು ಫಸ್ಟ್ ಯಾವುದೇ ಒಂದು ಕ್ವಶನ್ ಆಲ್ಫಾಬೆಟ್ ಸೀರೀಸ್ ಅದು ಸಾಲ್ವ್ ಮಾಡೋಕೆ ಬಂದರೆ A to Z ಫಸ್ಟ್ ಬರ್ಕೊಬಿಡಿ ಆಯ್ತಾ. ಫಸ್ಟ್ ಬರ್ಕೊಬಿಟ್ಟು ಮಾರ್ಕ್ ಮಾಡಿ, A ಎಲ್ಲಿದೆ, C ಎಲ್ಲಿದೆ, F ಇದೆ, J. ಅದಾದಮೇಲೆ ಅದ್ರ ಮಧ್ಯೆ ಏನು ಪ್ಯಾಟರ್ನ್ ಇದೆ ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಿ. ತುಂಬ ಸಿಂಪಲ್ ಆಗಿದೆ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ ಆಯ್ತಾ. ADEHIL ಅಂತ ಕೊಟ್ಬಿಟ್ಟು 2 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇವೆರಡು ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದೇನೆ. ಫಸ್ಟ್ ಏನು ಮಾಡಿ, A ಕೊಟ್ಟಿದ್ದೀನಲ್ಲ, Aನ ರೌಂಡ್ ಆಫ್ ಮಾಡಿ ಆಯ್ತಾ. ಅದಾದ್ಮೇಲೆ D ಕೊಟ್ಟಿದ್ದಾನೆ, Dನ ರೌಂಡ್ ಆಫ್ ಮಾಡಿ. E ಕೊಟ್ಟಿದ್ದಾನೆ, Eನ ರೌಂಡ್ ಆಫ್ ಮಾಡಿ ಆಯ್ತಾ. ಅದಾದ್ಮೇಲೆ H ಕೊಟ್ಟಿದ್ದಾನೆ, Hನ ರೌಂಡ್ ಆಫ್ ಮಾಡಿ. I ಕೊಟ್ಟಿದ್ದಾನೆ, Iನ ರೌಂಡ್ ಆಫ್ ಮಾಡಿ. ಆಮೇಲೆ L ಕೊಟ್ಟಿದ್ದಾನೆ, Lನ ರೌಂಡ್ ಆಫ್ ಮಾಡಿ ಆಯ್ತಾ. ನೋಡಿ ಯಾವ ರೀತಿ ಇದೆ. ಈಗ ನಿಮಗೆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ ಇದರಲ್ಲಿ ನೋಡಿ. A ಆದಮೇಲೆ 2 ಲೆಟ್ರ್ ಬಿಟ್ಟು D ಮತ್ತು E ಕೊಟ್ಟಿದ್ದಾನೆ. D ಮತ್ತು E ಆದಮೇಲೆ 2 ಲೆಟ್ರ್ ಬಿಟ್ಟು H ಮತ್ತು Iನ ಈ ಸೀರೀಸಲ್ಲಿ ಕೊಟ್ಟಿದ್ದಾನೆ. ಅದಾದಮೇಲೆ HI ಆದಮೇಲೆ 2 ಲೆಟರ್ ಬಿಟ್ಬಿಟ್ಟು L ಕೊಟ್ಟಿದ್ದಾನೆ ಆಯ್ತಾ. ನೋಡಿ ಅದೇ ರೀತಿ ಸರ್ಕಲ್ ಮಾಡಿ
ಆಯ್ತಾ. ಎ ಆದ್ಮೇಲೆ 2 ಲೆಟರ್ ಬಿಟ್ಟು ಡಿ ಕೊಟ್ಟಿದ್ದಾನೆ, ಅದಾದ್ಮೇಲೆ 2 ಲೆಟರ್ ಬಿಟ್ಟು ಎಚ್ ಐ ಕೊಟ್ಟಿದ್ದಾನೆ, ಅದಾದ್ಮೇಲೆ 2 ಲೆಟರ್ ಕೊಟ್ಟು ಎಲ್ಲು ಮತ್ತೆ ಎಂಗೆ ಇದು ಮಾಡಬೇಕು. ಆ ಸೀರೀಸ್ ಜಸ್ಟ್ ಫಾಲೋ ಮಾಡಿ ಆಯ್ತಾ. ಎಲ್ ಎಂ ಆದ್ಮೇಲೆ 2 ಲೆಟರ್ ಬಿಡಿ, 2 ಲೆಟರ್ ಬಿಟ್ಬಿಟ್ಟು ಓ ಮತ್ತೆ ಕ್ಯೂನ ಸರ್ಕಲ್ ಮಾಡಿ. ಈ ರೀತಿ ಪ್ಯಾಟ್ರನ್ನ ಕಂಪ್ಲೀಟ್ ಮಾಡಿ ಆಯ್ತಾ. ಈಗ ಈ ಜಾಗದಲ್ಲಿ ಯಾವ್ದು ಬರಬೇಕು ಪುನಃ ನೋಡಿ. ಎ ಇದೆ, ಮಾರ್ಕ್ ಮಾಡಿ. ಡಿ ಇದೆ, ನೆಕ್ಸ್ಟು ಇ ಇದೆ ಆಯ್ತಾ. ನೆಕ್ಸ್ಟ್ ಎಚ್ ಬರಬೇಕು, ಎಚ್ ಐ ಆಯ್ತಾ. ನೆಕ್ಸ್ಟ್ ಎಲ್ ಇದೆ, ಎಲ್. ನೆಕ್ಸ್ಟ್ ಯಾವ್ದು ಬರಬೇಕು, ನೆಕ್ಸ್ಟು ಎಂ ಬರಬೇಕು ಆಯ್ತಾ. ಈ ಜಾಗದಲ್ಲಿ ಎಂ ಬರಬೇಕು ಆಯ್ತಾ. ಅದಾದ್ಮೇಲೆ ಏನು ಮಾಡಬೇಕು, ಎನ್ನು ಮತ್ತೆ ಓ, ಎನ್ನು ಮತ್ತೆ ಓ ಬಿಟ್ಟು ಪಿ ಬರಬೇಕು ಆಯ್ತಾ. ನೆಕ್ಸ್ಟ್ ಈ ಜಾಗದಲ್ಲಿ ಪಿ ಬರಬೇಕು ಆಯ್ತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಬರುತ್ತೆ. ಆನ್ಸರ್ ಎ, ಎಮ್ಮು ಮತ್ತು ಪಿ ಬರಬೇಕು. ಇವೆರಡು ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಮ್ಮು ಮತ್ತು ಪಿ ಬರಬೇಕು ಆಯ್ತಾ. ಕ್ವಶನ್ ನಂಬರ್ 22ಗೆ ಆನ್ಸರು ಎ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಯಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಸೀರೀಸ್ ಕೊಟ್ಬಿಟ್ಟು ಈ ಜಾಗದಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದರೆ ಆಯ್ತಾ. ಫಸ್ಟ್ ಏನು ಮಾಡಿ, ಸೇಮ್ ಪ್ರೊಸೀಜರ್. ಸಿ ಇದೆ, ಸಿನ ಮಾರ್ಕ್ ಮಾಡಿ. ಎಫ್ ಇದೆ, ಎಫ್ನ ಮಾರ್ಕ್ ಮಾಡಿ. ಐ ಇದೆ, ಐನ ಮಾರ್ಕ್ ಮಾಡಿ. ಎಲ್ ಇದೆ, ಎಲ್ನ ಮಾರ್ಕ್ ಮಾಡಿ. ಓ ಇದೆ, ಓನ ಮಾರ್ಕ್ ಮಾಡಿ ಆಯ್ತಾ. ಎಲ್ಲ ಮಾರ್ಕ್ ಮಾಡಿದ್ವಿ, ಕೊಟ್ಟಿರೋ ಲೆಟರ್ ಎಲ್ಲ ಮಾರ್ಕ್ ಮಾಡಿದ್ವಿ. ಈಗ ಪ್ಯಾಟ್ರನ್ ಐಡೆಂಟಿಫೈ ಮಾಡಿ. ಏನಿದೆ ಪ್ಯಾಟ್ರನ್ ಆಯ್ತಾ ನೋಡಿ. 2 ಲೆಟರ್ ಬಿಟ್ಟು ಸಿ ಇದೆ, ಸಿ ಆದಮೇಲೆ 2 ಲೆಟರ್ ಬಿಟ್ಟು ಎಫ್ ಇದೆ, ಎಫ್ ಆದಮೇಲೆ 2 ಲೆಟರ್ ಬಿಟ್ಟು ಐ ಇದೆ, ಐ ಆದಮೇಲೆ 2 ಲೆಟರ್ ಬಿಟ್ಟು ಎಲ್ ಇದೆ, ಎಲ್ ಆದಮೇಲೆ 2 ಲೆಟರ್ ಬಿಡಬೇಕು. ಇದೊಂದು ಲೆಟ್ರ್ ಬಿಟ್ಟು ಓ ಇದೆ, ಓ ಆದಮೇಲೆ 2 ಲೆಟ್ರ್ ಬಿಡಿ, 2 ಲೆಟ್ರ್ ಬಿಟ್ಟು ಆರ್ ಬರಬೇಕು ಆಯ್ತಾ. ಓ ಇದೆ, ಓ ಆದಮೇಲೆ ನೆಕ್ಸ್ಟ್ ಏನು ಬರಬೇಕು, ಆರ್ ಬರಬೇಕು. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಆರ್ ಬರಬೇಕು. ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 23ಗೆ, ಆನ್ಸರು ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಲಾಸ್ಟಲ್ಲಿ ಕ್ವಶನ್ ಮಾರ್ಕ್ ಕೊಟ್ಬಿಟ್ಟು ಈ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಏನಿದೆ, ಟಿ ಕೊಟ್ಟಿದ್ದಾನೆ, ಟಿ ಮಾರ್ಕ್ ಮಾಡಿ. ಅದಾದ್ಮೇಲೆ ಆರ್ ಕೊಟ್ಟಿದ್ದಾನೆ, ಆರ್ನ ಮಾರ್ಕ್ ಮಾಡಿ. ಅದಾದ್ಮೇಲೆ ಪಿ ಕೊಟ್ಟಿದ್ದಾನೆ, ಪಿನ ಮಾರ್ಕ್ ಮಾಡಿ. ಆಲ್ಮೋಸ್ಟ್ ಪ್ಯಾಟರ್ನ್ ಗೊತ್ತಾಗೋಯ್ತು ನಮಗೆ. ಎನ್ ಕೊಟ್ಟಿದ್ದಾನೆ, ಎನ್ನ ಮಾರ್ಕ್ ಮಾಡಿ ಆಯ್ತಾ. ಆಮೇಲೆ ಎಲ್ ಇದೆ, ಎಲ್ನ ಮಾರ್ಕ್ ಮಾಡಿ. ನೆಕ್ಸ್ಟ್ ಏನು ಬರಬೇಕು, ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಟಿ ಆದಮೇಲೆ 1 ಲೆಟರ್ ಬಿಟ್ಟು ಆರ್ ಕೊಟ್ಟಿದ್ದಾನೆ, ಆರ್ ಆದಮೇಲೆ 1 ಲೆಟರ್ ಬಿಟ್ಟು ಪಿ ಕೊಟ್ಟಿದ್ದಾನೆ, ಪಿ ಆದಮೇಲೆ 1 ಲೆಟರ್ ಬಿಟ್ಟು ಎನ್ ಕೊಟ್ಟಿದ್ದಾನೆ, ಎನ್ ಆದಮೇಲೆ 1 ಲೆಟರ್ ಬಿಟ್ಟು ಎಲ್ ಕೊಟ್ಟಿದ್ದಾನೆ, ಎಲ್ ಆದಮೇಲೆ 1 ಲೆಟರ್ ಬಿಟ್ಟು ಜೆ ಬರಬೇಕು ಆಯ್ತಾ. ಎಲ್ ಆದಮೇಲೆ 1 ಲೆಟರ್ ಬಿಟ್ಟು ಜೆ ಬರಬೇಕು. ಈ ಜಾಗದಲ್ಲಿ ಏನು ಬರಬೇಕು, ಜೆ ಬರಬೇಕು ಆಯ್ತಾ. ಕ್ವಶನ್ ನಂಬರ್ 24ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 24ಗೆ ಆನ್ಸರು ಎ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಆಯ್ತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದಾರೆ ಆಯ್ತಾ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಜೆ ಇದೆ, ಜೆ ಎಲ್ಲಿದೆ, ಜೆನ ಸರ್ಕಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಕ್ಯೂ ಇದೆ, ಕ್ಯೂನ ಸರ್ಕಲ್ ಮಾಡಿ ಆಯ್ತಾ. ನೆಕ್ಸ್ಟ್ ನೋಡಿ, ಐ ಕೊಟ್ಟಿದ್ದಾನೆ, ಐ ಎಲ್ಲಿ ಕೊಟ್ಟಿದ್ದಾನೆ, ಇಲ್ಲಿದೆ. ಐನ ಟ್ರಯಾಂಗಲ್ ಅಂತ ಬರ್ಕೋತೀನಿ, ಐ ಆದ್ಮೇಲೆ ಏನು ಕೊಟ್ಟಿದ್ದಾನೆ, ಆರ್ ಕೊಟ್ಟಿದ್ದಾನೆ, ಆರ್ಗೂ ಟ್ರಯಾಂಗಲ್ ಬರ್ಕೋತೀನಿ ಆಯ್ತಾ. ಜಸ್ಟ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಪುನಃ ಸರ್ಕಲ್ ಆದ್ರೆ ಕನ್ಫ್ಯೂಷನ್ ಆಗುತ್ತಲ್ಲ ನೋಡಿ. ಇದಕ್ಕೆ ಮತ್ತೆ ಇದಕ್ಕೆ ಏನೋ ಒಂದು ರಿಲೇಷನ್ ಇದೆ ಆಯ್ತಾ. ಅದಾದ್ಮೇಲೆ ಐ ಮತ್ತೆ ಕ್ಯೂಗೆ ಏನೋ ಒಂದು ಪ್ಯಾಟ್ರನ್ ಇದೆ ಆಯ್ತಾ. ಅದಕ್ಕೋಸ್ಕರ ನಾನು ಇದು ಸರ್ಕಲ್, ಇದು ಟ್ರಯಾಂಗಲ್ ಹಾಕಿದ್ದೀನಿ ಡಿಫ್ರೆಂಟ್ ಐಡೆಂಟಿಫಿಕೇಶನ್ಗೋಸ್ಕರ ಆಯ್ತಾ. ನೆಕ್ಸ್ಟ್ ಜೆ ಆಯಿತು, ಕ್ಯೂ ಆಯಿತು, ಐ ಆಯಿತು, ಆರ್ ಆಯಿತು. ನೆಕ್ಸ್ಟ್ ಎಚ್ ಇದೆ, ಎಚ್ ಎಲ್ಲಿದೆ, ಎಚ್ಗೆ ಸ್ಕ್ವೇರ್ ಹಾಕೋತೀನಿ, ಎಚ್ ಆದಮೇಲೆ ಎಸ್ ಇದೆ ಆಯಿತಾ. ಎಸ್ಗೆ ಸ್ಕ್ವೇರ್ ಹಾಕೊಂಡೆ ಆಯಿತಾ. ನೆಕ್ಸ್ಟ್ ಯಾವ ನಂಬರ್ ಬರಬೇಕು, ಈ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಆಯಿತಾ. ನೋಡಿ, ಫಸ್ಟ್ ಜೆ ಇಂದ ಶುರು ಮಾಡಿದ್ದೇನೆ ಆಯಿತಾ. ಜೆಗೆ ಕ್ಯೂ, ಐಗೆ ಆರು ಆಯಿತಾ, ಎಚ್ಗೆ ಎಸ್ ಆಯಿತಾ. ನೆಕ್ಸ್ಟ್ ಏನು ಬರಬೇಕು, ಆನ್ಸರು ಜಿ ಬರಬೇಕು ಆಯಿತಾ. ನೆಕ್ಸ್ಟ್ ಏನು ಬರಬೇಕು, ಆನ್ಸರು ಜಿ ಬರಬೇಕು. ಈ ಜಾಗದಲ್ಲಿ ಜಿ ಬರಬೇಕು, ಜಿ ಅಂತ ಬರ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 25ಗೆ, ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 25ಗೆ ಆನ್ಸರು
ಬಿ. 26 ನೋಡಿ, ಕ್ವಶನ್ ನಂಬರ್ 26 ಅಲ್ಲಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು 2 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಇವೆರಡು ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದಾರೆ ಆಯ್ತಾ. ಜಸ್ಟ್ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಎ ಇದೆ ನೋಡಿ, ಎ ಇದೆ, ಆಮೇಲೆ ಪಿ ಇದೆ ಆಯ್ತಾ. ಏನೋ ಒಂದು ರಿಲೇಷನ್ ಇದೆ ಇವೆರಡು ಮಧ್ಯೆ. ನೆಕ್ಸ್ಟ್ ಸಿ ಕೊಟ್ಟಿದ್ದಾನೆ, ಸಿ ಕೊಟ್ಟಿದ್ದಾನೆ, ಕ್ಯೂ ಕೊಟ್ಟಿದ್ದಾನೆ ಆಯ್ತಾ, ಏನೋ ಒಂದು ಪ್ಯಾಟ್ರನ್ ಇದೆ. ನೆಕ್ಸ್ಟ್ ಇ ಕೊಟ್ಟಿದ್ದಾನೆ, ನೆಕ್ಸ್ಟು ಆರ್ ಕೊಟ್ಟಿದ್ದಾನೆ, ಆರು ಏನೋ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ಆಯ್ತಾ. ಆರ್ ಆದಮೇಲೆ ಜಿ ಕೊಟ್ಟಿದ್ದಾನೆ ಆಯ್ತಾ. ಜಿ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕು, ಇಲ್ಲೊಂದು ಕ್ವಶನ್ ಮಾರ್ಕು. ಈಗ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ನೋಡಿ. ಎ ಆದಮೇಲೆ ಪಿ ಕೊಟ್ಟಿದ್ದಾನೆ ಆಯ್ತಾ, ಒಂದು ಲೆಟ್ರ್ ಬಿಟ್ಟಿದ್ದಾನೆ. ಸಿ ಆದಮೇಲೆ ಕ್ಯೂ ಕೊಟ್ಟಿದ್ದಾನೆ, ಒಂದು ಲೆಟ್ರ್ ಬಿಟ್ಟಿದ್ದಾನೆ. ಇ ಆದಮೇಲೆ ಆರ್ ಕೊಟ್ಟಿದ್ದಾನೆ ಆಯ್ತಾ. ಪುನಃ ಒಂದು ಲೆಟ್ರ್ ಬಿಟ್ಟಿದ್ದಾನೆ, ಜಿ. ಜಿ ಸೊ ಜಿಗೆ ಯಾವ್ದು ಬರುತ್ತೆ? ಎಸ್ ಬರುತ್ತೆ. ಜಿಗೆ ಏನು ಬರುತ್ತೆ? ಎಸ್ ಬರುತ್ತೆ ಆಯ್ತಾ. ಮೇಲ್ಗಡೆ ಎಲ್ಲ ಒಂದಾದ್ಮೇಲೆ ಒಂದು ಲೆಟ್ರ್ ಬಿಟ್ಟಿದ್ದಾನೆ ಆಯ್ತಾ, ಒಂದಾದ್ಮೇಲೆ ಒಂದು ಲೆಟ್ರ್ ಬಿಟ್ಟಿದ್ದಾನೆ, ಒಂದು ಲೆಟ್ರ್ ಆದ್ಮೇಲೆ ಒಂದು ಲೆಟ್ರ್ ಬಿಟ್ಟಿದ್ದಾನೆ ಆಯ್ತಾ. ನೆಕ್ಸ್ಟ್ ಜಿ, ಜಿ ಕೆಳಗಡೆ ಎಲ್ಲೂ ಸ್ಪೇಸ್ ಕೊಟ್ಟಿಲ್ಲ. ಪಿ ಕ್ಯೂ ಆರ್ ಎಸ್ ಬರುತ್ತೆ ಆಯ್ತಾ, ಕಂಟಿನ್ಯೂಸ್ ಎಸ್ ಬರುತ್ತೆ. ಸೊ ಈ ಜಾಗದಲ್ಲಿ ಏನು ಬರುತ್ತೆ? ಎಸ್ ಬರುತ್ತೆ ಫಸ್ಟ್ ಲೆಟ್ರು ಆಯ್ತಾ. ನೋಡಿ ಆನ್ಸರ್, ಆನ್ಸರ್ ಕೀ ನೋಡಿದ ತಕ್ಷಣ ಗೊತ್ತಾ ಏನು ಕೊಟ್ಟಿದ್ದಾನೆ? ಎಸ್ ಕಾಮ ಐ ಕೊಟ್ಟಿದ್ದಾನೆ. ಬಿ ಏನು ಕೊಟ್ಟಿದ್ದಾನೆ? ಎಚ್ ಕಾಮ ಐ ಕೊಟ್ಟಿದ್ದಾನೆ. ಸಿ ಏನು ಕೊಟ್ಟಿದ್ದಾನೆ? ಐ ಕಾಮ ಎಸ್ ಕೊಟ್ಟಿದ್ದಾನೆ. ಡಿ ಏನು ಕೊಟ್ಟಿದ್ದಾನೆ? ಟಿ ಕಾಮ ಜೆ ಕೊಟ್ಟಿದ್ದಾನೆ ಆಯ್ತಾ. ಫಸ್ಟು ನಮಗೆ ಆನ್ಸರ್ ಗೊತ್ತಾಯ್ತು ಎಸ್. ನೀವು ಡೈರೆಕ್ಟಾಗಿ, ಯಾಕಂದರೆ ಇಲ್ಲೆಲ್ಲೂ ಎಸ್ ಇಲ್ಲ, ಇಲ್ಲೆಲ್ಲೂ ಎಸ್ ಇಲ್ಲ, ಒಂದೇ ಕಡೆ ಎಸ್ ಇರೋದು. ಸೊ ಡೈರೆಕ್ಟಾಗಿ ಆನ್ಸರ್ ಎ ಅಂತ ಮಾರ್ಕ್ ಮಾಡ್ಬೋದು ಆಯ್ತಾ. ನಿಮ್ಮ ಕ್ಲಾರಿಟಿಗೋಸ್ಕರ ನೆಕ್ಸ್ಟು ಐ ಯಾವ ರೀತಿ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ಇಲ್ಲಿ ನೋಡಿ ಪ್ಯಾಟ್ರನ್. ಎ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಸಿ ಕೊಟ್ಟಿದ್ದಾನೆ, ಸಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಇ ಕೊಟ್ಟಿದ್ದಾನೆ, ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜೆ ಕೊಟ್ಟಿದ್ದಾನೆ, ಜಿ ಆಯ್ತಾ. ಜಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಐ ಬರಬೇಕು ಆಯ್ತಾ. ನೆಕ್ಸ್ಟ್ ಲೆಟ್ರ್ ಏನಾಗುತ್ತೆ? ಐ ಬರುತ್ತೆ ಇಲ್ಲಿ. ಸೊ ಐ ಬರಬೇಕು ಆಯ್ತಾ. ಈಗ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಸ್ ಮತ್ತು ಐ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 26 ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ನಂಬರ್ 26 ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕು, ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಬಿಟ್ಟು ಆ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದೀನಿ ಆಯ್ತಾ. ಸೇಮ್ ಪ್ರೊಸೀಜರ್. ಎ ಇದೆ, ಎನ ಮಾರ್ಕ್ ಮಾಡಿ ಆಯ್ತಾ. ಪಿ ಕೊಟ್ಟಿದ್ದಾನೆ, ಪಿನ ಮಾರ್ಕ್ ಮಾಡಿ ಆಯ್ತಾ. ಏನೋ ಒಂದು ಪ್ಯಾಟ್ರನ್ ಇದೆ ಇಲ್ಲಿ ಆಯ್ತಾ. ನೆಕ್ಸ್ಟ್ ಸಿ, ಸಿ ಅದಾದ್ಮೇಲೆ ಕ್ಯೂ ಕೊಟ್ಟಿದ್ದಾನೆ, ಕ್ಯೂ ಆಯ್ತಾ. ಏನೋ ಒಂದು ಪ್ಯಾಟ್ರನ್ ಕಾಣಿಸ್ತಾ ಐತೆ. ನೆಕ್ಸ್ಟ್ ಇ ನೋಡಿ, ಇ ಮಾರ್ಕ್ ಮಾಡಿ. ಅದಾದಮೇಲೆ ಆರ್ ಕೊಟ್ಟಿದೆ, ಆರ್ ಇಲ್ಲೇ ಇದೆ ಆಯಿತಾ. ಏನೋ ಒಂದು ಪ್ಯಾಟರ್ನ್ ಕಾಣಿಸ್ತಾ ಐತೆ ಆಯಿತಾ. ಆರ್ ಆದಮೇಲೆ ಏನಿದೆ? ಜಿ ಇದೆ, ಜಿನ ಮಾರ್ಕ್ ಮಾಡಿ. ಅದಾದಮೇಲೆ ಯಾವ ಲೆಟ್ರ್ ಬರಬೇಕು? ಜಿ ಆದಮೇಲೆ ಇಲ್ಲಿ ನೋಡಿ, ಎ ಆದಮೇಲೆ ಒಂದು ಲೆಟ್ರ್ ಬಿಟ್ಟಿದ್ದಾನೆ, ಸಿ ಮಾರ್ಕ್ ಮಾಡಿದ್ದಾನೆ. ಸಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟಿದ್ದಾನೆ, ಇಗೆ ಮಾರ್ಕ್ ಮಾಡಿದ್ದಾನೆ. ಇ ಆದಮೇಲೆ ಎಫ್ ಒಂದು ಲೆಟ್ರ್ ಬಿಟ್ಟಿದ್ದಾನೆ, ಜಿಗೆ ಮಾರ್ಕ್ ಮಾಡಿದ್ದಾನೆ ಆಯಿತಾ. ಕೆಳಗಡೆ ನೋಡಿ, ಪಿ ಕ್ಯೂ ಆರ್ ಎಲ್ಲೂ ಗ್ಯಾಪ್ ಇಲ್ಲ. ಸೊ ಜಿಗೆ ಏನು ಬರುತ್ತೆ? ಎಸ್ ಬರುತ್ತೆ. ಜಿಗೆ ಎಸ್ ಬರುತ್ತೆ ಆಯಿತಾ. ಇಲ್ಲೇನು ಬರಬೇಕು? ಎಸ್ ಬರಬೇಕು ಆಯಿತಾ. ಈ ಕ್ವಶನ್ ಮಾರ್ಕಲ್ಲಿ ಏನು ಬರಬೇಕು? ಈ ಕ್ವಶನ್ ಮಾರ್ಕ್ ಏನು ಬರಬೇಕು? ಇಲ್ಲಿ ನೋಡಿ, ಎ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಸಿಗೆ, ಸಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಇಗೆ, ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜಿಗೆ, ಜಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಐಗೆ ಮಾರ್ಕ್ ಮಾಡಬೇಕು. ಸೊ ಈ ಜಾಗದಲ್ಲಿ ಐ ಬರಬೇಕು ಆಯಿತಾ. ಇಲ್ಲಿ ನೋಡಿ ಆಪ್ಷನ್ ನೋಡಿ, ಎ ಬಿ ಸಿ ಡಿ ಇದೆ, ಫಸ್ಟು ಎಸ್ ಇದೆ. ಫಸ್ಟ್ ಎಸ್ ಬಂತಲ್ಲ ನಮಗೆ ಆಯಿತಾ. ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನಮಗೆ ಫಸ್ಟ್ ಎಸ್ ಬರೋದ್ವಲ್ಲ, ಯಾಕೆಂದರೆ ಇಲ್ಲೆಲ್ಲೂ ಎಸ್ ಇಲ್ಲ, ಇಲ್ಲೆಲ್ಲೂ ಎಸ್ ಇಲ್ಲದೆ ಇರೋದ್ರಿಂದ ನಾವು ಡೈರೆಕ್ಟಾಗಿ ಆನ್ಸರ್ ಎ ಅಂತ ಮಾರ್ಕ್ ಮಾಡ್ಬೋದಿತ್ತು ಆಯಿತಾ. ಆನ್ಸರ್ ಎ ಅಂತ ಮಾರ್ಕ್ ಮಾಡ್ಬೋದಿತ್ತು ಆಯಿತಾ. ನೀವು ಆ ರೀತಿನಾರ ಮಾರ್ಕ್ ಮಾಡಿ, ಈ ರೀತಿನಾರ ಮಾರ್ಕ್ ಮಾಡಿ, ಯಾವ್ದಾರ ಪ್ರೊಸೀಜರ್ ಫಾಲೋ ಮಾಡಿ, ಒಟ್ಟಲ್ಲಿ ನಿಮಗೆ ಫೈನಲ್ ಆನ್ಸರ್ ಬಂದೇ ಬರುತ್ತೆ. ಕ್ವಶನ್ ನಂಬರ್ 26ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ನಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಇಲ್ಲಿ 2 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇವೆರಡು ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಲೆಟ್ರ್ ಬರಬೇಕು ಅಂತ ಕೇಳಿದ್ದಾನೆ ಆಯಿತಾ. ಎಷ್ಟು ನೋಡಿ, ವೈ ಇದೆ, ವೈನ ಮಾರ್ಕ್ ಮಾಡಿ ಆಯಿತಾ. ವೈ ಆದಮೇಲೆ ಎಸ್ ಕೊಟ್ಟಿದ್ದಾನೆ, ಎಸ್ನ ಮಾರ್ಕ್ ಮಾಡಿ ಆಯಿತಾ. ನೋಡಿ, ವೈ ಆದಮೇಲೆ 1 2 3 4 5 ಲೆಟ್ರು, 5 ಲೆಟ್ರ್ ಬಿಟ್ಟು ಎಸ್ ಮಾರ್ಕ್ ಮಾಡಿದ್ದೀವಿ ಆಯಿತಾ.
ಅದಾದ್ಮೇಲೆ ಯು ಕೊಟ್ಟಿದ್ದಾನೆ ಆಯ್ತಾ, ಯು ಆದ್ಮೇಲೆ ಓ ಕೊಟ್ಟಿದ್ದಾನೆ ಆಯ್ತಾ. ನೋಡಿ ಇದನ್ನ ಸ್ಕ್ವೇರ್ ರೀತಿ ಮಾರ್ಕ್ ಮಾಡ್ತೀನಿ, ಸ್ಕ್ವೇರ್ ರೀತಿ ನೋಡಿ. ಯು ಆದ್ಮೇಲೆ 1 2 3 4 5 ಲೆಟ್ರ್ ಆಯ್ತಾ, 5 ಲೆಟ್ರ್ ಬಿಟ್ಟು ಓ ಕೊಟ್ಟಿದ್ದಾನೆ ಆಯ್ತಾ. ನೆಕ್ಸ್ಟು ಕ್ಯೂ ಇದೆ, ಕ್ಯೂ ಎಲ್ಲಿದೆ, ಟ್ರಯಾಂಗಲ್ ಕ್ಯೂ ಆಯ್ತಾ. ಕ್ಯೂ ಆದ್ಮೇಲೆ ಏನು ಬರಬೇಕು, 5 ಲೆಟ್ರ್ ಬಿಟ್ಟು, ಕ್ಯೂ ಆದ್ಮೇಲೆ 5 ಲೆಟ್ರ್ ಬಿಟ್ಟು 1 2 3 4 5 ಲೆಟ್ರ್ ಬಿಟ್ಬಿಟ್ಟು ನಮಗೆ ಕೆ ಬರುತ್ತೆ ಆಯ್ತಾ. ಕ್ಯೂ ಆದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಕೆ ಬರುತ್ತೆ ಆಯ್ತಾ. 1 ಕ್ವಶನ್ ಮಾರ್ಕ್ ಜಾಗದಲ್ಲಿ ಕೆ ಬರುತ್ತೆ ನೋಡಿ. ಫಸ್ಟ್ ಎಲ್ಲಿದೆ ಕೆ, ಫಸ್ಟ್ ಇಲ್ಲಿದೆ ಕೆ ಆಯ್ತಾ. ಬೇರೆ ಇನ್ಯಾವುದಲ್ಲೂ ಕೆ ಇಲ್ಲ, ಇಲ್ಲೂ ಕೆ ಇಲ್ಲ, ಇಲ್ಲೂ ಕೆ ಇಲ್ಲ, ಇಲ್ಲೂ ಕೆ ಇಲ್ಲ ಆಯ್ತು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡೈರೆಕ್ಟಾಗಿ ಬಿ ಅಂತ ಮಾರ್ಕ್ ಮಾಡಿ ಆಯ್ತಾ. ಜಸ್ಟ್ ಮಾಡಿ, ನೆಕ್ಸ್ಟ್ ಪ್ರೊಸೀಜರ್ ಬೇಕೇ ಆಗಿಲ್ಲ, ಡೈರೆಕ್ಟಾಗಿ ಇಲ್ಲೂ ಮಾರ್ಕ್ ಮಾಡಿ ಸ್ಟಾಪ್ ಮಾಡಿ. ನೀವು ಬೇಕು ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಆಯ್ತಾ. ಇಲ್ಲಿ ನೋಡಿ ಕ್ವಶನ್ ನಂಬರ್ 27 ಎಮ್ ಈ ಲೆಟ್ರ್ ಯಾವ ರೀತಿ ಬಂತು ಅಂತ ಅಕಸ್ಮಾತ್ ಏನಾದ್ರು ಅರ್ಥ ಆಗಲಿಲ್ಲ, ಇನ್ನೊಂದ್ಸಲ ನೀಟಾಗಿ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಮ್ ಯಾವ ರೀತಿ ಬರುತ್ತೆ ಗೊತ್ತಾ, ನೋಡಿ ವೈ ತಗೊಳ್ಳಿ, ವೈ ಆಯ್ತಾ. 1 2 3 ಲೆಟ್ರ್ ಆದ್ಮೇಲೆ ಯು ಬಂದಿದೆ ಆಯ್ತಾ. 1 2 3 ಲೆಟ್ರ್ ಆದ್ಮೇಲೆ ಯು ಬಂದಿದೆ ಆಯ್ತಾ. 1 2 3 ಲೆಟ್ರ್ ಆದ್ಮೇಲೆ ಕ್ಯೂ ಬಂದಿದೆ ಆಯ್ತಾ. ಪುನಃ 1 2 3 ಲೆಟ್ರ್ ಆದ್ಮೇಲೆ ಎಂ ಬಂದಿದೆ ಆಯ್ತಾ. ಇಲ್ಲಿ ಎಂ ಬರುತ್ತೆ ಆಯ್ತಾ. ಈ ರೀತಿ ಮಾರ್ಕ್ ಮಾಡ್ಬೋದು. ವೈ ಆದ್ಮೇಲೆ 1 2 3 ಲೆಟ್ರ್ ಆದ್ಮೇಲೆ ಯು ಬಂದಿದೆ ನೋಡಿ, ವೈ ಆದ್ಮೇಲೆ ಯು ಬಂದಿದೆ. ಪುನಃ 1 2 3 ಲೆಟ್ರ್ ಆದ್ಮೇಲೆ ಕ್ಯೂ ಬಂದಿದೆ, ಆಲ್ಟರ್ನೇಟ್ ನಂಬರ್. ಕ್ಯೂ ಆದ್ಮೇಲೆ 1 2 3 ನಂಬರ್ ಆದ್ಮೇಲೆ ಎಂ ಬಂದಿದೆ, ನೆಕ್ಸ್ಟ್ ನಂಬರ್ ಎಂ ಬರುತ್ತೆ. ಈ ರೀತಿ ಬೇಕಾದ್ರೂ ನೀವು ಫಾಲೋ ಅಪ್ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 27ಗೆ ಆನ್ಸರ್ ಇರುತ್ತೆ, ಆನ್ಸರು ಬಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಈ ರೀತಿ ಎರಡೆರಡು ಆಲ್ಫಾಬೆಟ್ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ 2 ಲೆಟ್ರು ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಮೊದಲೆಲ್ಲ ಸಿಂಗಲ್ ಲೆಟ್ರ್ ಕೊಡ್ತಾ ಇದ್ದ, ಸಿಂಗಲ್ ಲೆಟ್ರದ್ದು ಸೀರೀಸ್ ಕೊಡ್ತಾ ಇದ್ದ. ಈ ಸಲ ಏನ್ ಮಾಡಿದ್ದಾನೆ, 2 ಲೆಟ್ರ್ ಕೊಟ್ಟಿದ್ದಾನೆ ಆಯ್ತಾ. ನೋಡಿ ಎನ್ ಝೆಡ್, ಇಲ್ಲಿ ಎನ್ ಎಲ್ಲಿದೆ, ಝೆಡ್ ಇಲ್ಲಿದೆ ಆಯ್ತಾ. ಏನೋ ಒಂದು ಪ್ಯಾಟ್ರನ್ ಇದೆ ಎರಡರ ಮಧ್ಯ, ಎನ್ ಮತ್ತೆ ಝೆಡ್ ಬರ್ಕೊಳ್ಳಿ, ಕನೆಕ್ಷನ್ ಬರ್ಕೊಳ್ಳಿ ಈ ರೀತಿ ಆಯ್ತಾ. ನೆಕ್ಸ್ಟ್ ಓ ವೈ, ಓ ಮತ್ತೆ ವೈ, ಆಲ್ಮೋಸ್ಟ್ ಪ್ಯಾಟರ್ನ್ ಗೊತ್ತಾಗೋಯ್ತು ಅನ್ಕೋತೀನಿ ಆಯ್ತಾ. ಆಲ್ಮೋಸ್ಟ್ ಪ್ಯಾಟರ್ನು ಅರ್ಥ ಆಗಿದೆ. ಓ ವೈ ಆಯ್ತಾ. ನೆಕ್ಸ್ಟ್ ಪಿ ಎಕ್ಸ್, ಪಿ ಎಕ್ಸ್, ಪಿ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಯೂ ಡಬ್ಲ್ಯೂ, ಕ್ಯೂ ಡಬ್ಲ್ಯೂ, ಕ್ಯೂ ಡಬ್ಲ್ಯೂ ಆಯ್ತಾ. ಒಂದು ನಿಮಿಷ ವೆಯ್ಟ್ ಮಾಡಿ. ಕ್ಯೂ ಡಬ್ಲ್ಯೂ, ಕ್ಯೂ ಡಬ್ಲ್ಯೂ ಆದ್ಮೇಲೆ ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ಈ ಜಾಗದಲ್ಲಿ ಏನು ಬರಬೇಕು ಅಂದ್ರೆ ಆರು ಮತ್ತೆ ವಿ ಬರುತ್ತೆ, ಆರು ಮತ್ತೆ ವಿ ಬರುತ್ತೆ. ಈ ಜಾಗದಲ್ಲಿ ಆರು ಮತ್ತೆ ವಿ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 28ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 28ಗೆ ಆನ್ಸರು ಎ ಬರುತ್ತೆ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾರೆ ಆಯ್ತಾ. ಎಲ್ಲ ಎರಡೆರಡು ಆಲ್ಫಾಬೆಟ್ ಇದೆ ಕೊಟ್ಬಿಟ್ಟು ಲಾಸ್ಟಲ್ಲಿ ಒಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಆಯ್ತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ಆಲ್ಫಾಬೆಟ್ ಬರಬೇಕು, ಯಾವ 2 ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ ಫಸ್ಟ್ ಡಿ ಎಫ್ ಮಾರ್ಕ್ ಮಾಡಿ. ಡಿ ಎಲ್ಲಿದೆ, ಡಿ ಮತ್ತೆ ಎಫ್ ಆಯ್ತಾ. ಏನೋ ಒಂದು ರಿಲೇಷನ್ ಇದೆ ನೋಡಿ. ನೆಕ್ಸ್ಟ್ ಜಿ ಜೆ, ಜಿ ಜೆ. ನೆಕ್ಸ್ಟ್ ಕೆ ಎಂ, ಕೆ ಎಂ ಆಯ್ತಾ. ಕೆ ಎಂ ಆದ್ಮೇಲೆ ಎನ್ ಕ್ಯೂ, ಎನ್ ಕ್ಯೂ. ನೆಕ್ಸ್ಟ್ ಆರ್ ಟಿ, ಆರ್ ಟಿ ಆಯ್ತಾ. ನೆಕ್ಸ್ಟ್ ಆರ್ ಟಿ ಆದಮೇಲೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ 2 ಆಲ್ಫಾಬೆಟ್ ಬರಬೇಕು ಚೆಕ್ ಮಾಡಿ. ನೋಡಿ ಫಸ್ಟು ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. ಡಿ ಎಫ್ ಮಧ್ಯ ಒಂದು ಅಕ್ಷರ ಇದೆ, ಜಿ
ಎಚ್ ಐ 2 ಅಕ್ಷರ ಇದೆ, ಅದಾದ್ಮೇಲೆ ನೆಕ್ಸ್ಟ್ ಜೆ ಬಂದಿದೆ. ಕೆ ಆದ್ಮೇಲೆ 1 ಲೆಟರ್ ಇದೆ, ಆಯ್ತಾ. ನೆಕ್ಸ್ಟ್ ಎಮ್ ಇದೆ, ಇಲ್ಲಿ ನೋಡಿ, ಇಲ್ಲಿ 1 ಲೆಟರ್ ಇದೆ, ಇಲ್ಲಿ 2 ಲೆಟರ್ ಇದೆ, ಇಲ್ಲಿ 1 ಲೆಟರ್ ಇದೆ, ಪುನಃ ಇಲ್ಲಿ 2 ಲೆಟರ್ ಇದೆ, ಇಲ್ಲಿ 1 ಲೆಟರ್ ಇದೆ, ಆಯ್ತಾ. ನೆಕ್ಸ್ಟ್ ಏನು ಬರಬೇಕು, ನೆಕ್ಸ್ಟ್ ನೋಡಿ ಪ್ಯಾಟ್ರನ್, ನೆಕ್ಸ್ಟು ಯು, ಆಯ್ತಾ. 1 ಲೆಟರ್ ಇದೆ, ಪುನಃ 2 ಲೆಟ್ರ್ ಬರಬೇಕು, 2 ಲೆಟ್ರ್ ಆದಮೇಲೆ ನೆಕ್ಸ್ಟು ಎಕ್ಸ್ ಬರುತ್ತೆ, ಆಯ್ತಾ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ನೋಡಿ. 1 ಲೆಟ್ರ್ ಇದೆ, 2 ಲೆಟ್ರ್ ಇದೆ, 1 ಲೆಟ್ರ್ ಇದೆ, 2 ಲೆಟ್ರ್ ಇದೆ, ಪುನಃ 1 ಲೆಟ್ರ್ ಇದೆ, ಇಲ್ಲೇನು ಬರಬೇಕು, 2 ಲೆಟ್ರ್ ಬರಬೇಕು, ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ, ಯು ಮತ್ತು ಎಕ್ಸ್ ಆಗುತ್ತೆ, ಆಯ್ತಾ. ಕ್ವಶನ್ ಮಾರ್ಕ್ ಜಾಗದಲ್ಲಿ ಯು ಮತ್ತು ಎಕ್ಸ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 21ಗೆ ಆನ್ಸರು ಎ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ, ಆಯ್ತಾ. ಎಲ್ಲಾದ್ರಲ್ಲೂ 2 ಆಲ್ಫಾಬೆಟ್ ಇದೆ ಕೊಟ್ಬಿಟ್ಟು ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ 2 ಆಲ್ಫಾಬೆಟ್ ಬರಬೇಕು ಅಂತ ಕೇಳಿದ್ದಾನೆ, ಆಯ್ತಾ. ಕೇರ್ಫುಲ್ ಆಗಿ ಅಬ್ಸರ್ವ್ ನೋಡಿ. ನೋಡಿ, ಎ ಇ ಐ ಓ, ಎ ಇ ಐ ಓ. ನೆಕ್ಸ್ಟ್ ಏನು ಬರುತ್ತೆ, ಯು ಬರುತ್ತೆ, ಓವಲ್ಸ್, ಆಯ್ತಾ. ಓವಲ್ಸ್ ಪ್ಯಾಟ್ರನ್ ಇದು, ಎ ಇ ಐ ಓ ಯು, ಓವಲ್ಸ್ ಇದೆಯಲ್ಲ ಆ ಪ್ಯಾಟ್ರನ್ನಲ್ಲಿ ಇದೆ, ಆಯ್ತಾ. ಇಲ್ಲಿ ಏನು ಬರಬೇಕು, ಫಸ್ಟ್ ಲೆಟ್ರು ಯು ಬರಬೇಕು, ಆಯ್ತಾ. ಫಸ್ಟ್ ಲೆಟ್ರ್ ಯು ಬರಬೇಕು. ಸೆಕೆಂಡ್ ಲೆಟ್ರ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಸೆಕೆಂಡ್ ಲೆಟ್ರು ನೋಡಿ. ಸೆಕೆಂಡ್ ಲೆಟ್ರು ಡಿ ಇದೆ, ಎಫ್ ಇದೆ, ಎಚ್ ಇದೆ, ನೆಕ್ಸ್ಟು ಜೆ ಇದೆ. ನೆಕ್ಸ್ಟ್ ಏನು, ಆಲ್ಟರ್ನೇಟ್ ನಂಬರು, ಡಿ ಎಫ್ ಎಚ್ ಜೆ ಆಲ್ಟರ್ನೇಟ್ ನಂಬರು. ನೆಕ್ಸ್ಟ್ ಅನ್ನು ಬರಬೇಕು, ಎಲ್ ಬರಬೇಕು, ಆಯಿತಾ. ಇದು ಯು ಎಲ್ ಬರುತ್ತೆ, ಆಯಿತಾ. ಕ್ವಶನ್ ನಂಬರ್ 30ಗೆ ಆನ್ಸರ್ ಏನು ಬರುತ್ತೆ, ಯು ಎಲ್. ಕ್ವಶನ್ ನಂಬರ್ 30ಗೆ ಆನ್ಸರು ಎ ಆಗುತ್ತೆ, ಆಯಿತಾ. ಇದು ಓವಲ್ಸು, ಎ ಇ ಐ ಓ ಯು ಓವಲ್ಸು. ಫಸ್ಟ್ ಲೆಟ್ರು ಯು ಬರಬೇಕು. ನೆಕ್ಸ್ಟು ಆಲ್ಟರ್ನೇಟ್ ನಂಬರು, ಡಿ ಆದಮೇಲೆ 1 ಲೆಟ್ರ್ ಬಿಟ್ಟು ಎಫ್ ಇದೆ, ಎಫ್ ಆದಮೇಲೆ 1 ಲೆಟ್ರ್ ಬಿಟ್ಟು ಎಚ್ ಇದೆ, ಎಚ್ ಆದಮೇಲೆ 1 ಲೆಟ್ರ್ ಬಿಟ್ಟು ಜೆ ಇದೆ, ಜೆ ಆದಮೇಲೆ 1 ಲೆಟ್ರ್ ಬಿಟ್ಟು ಎಲ್ ಇದೆ, ಇಲ್ಲಿ ಎಲ್ ಬರಬೇಕು, ಆಯಿತಾ. ಕ್ವಶನ್ ನಂಬರ್ 30ಗೆ ಏನು ಬರುತ್ತೆ, ಕ್ವಶನ್ ನಂಬರ್ 30ಗೆ ಆನ್ಸರು ಎ. ಕ್ವಶನ್ ನಂಬರ್ 31 ನೋಡಿ. ಕ್ವಶನ್ ನಂಬರ್ 31ನಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ, ಆಯಿತಾ. ಕೊಟ್ಬಿಟ್ಟು ಮಧ್ಯೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ 2 ಆಲ್ಫಾಬೆಟ್ ಬರಬೇಕು ಅಂತ ಫೈಂಡ್ ಔಟ್ ಮಾಡಿ. ನೋಡಿ, ಫಸ್ಟು ಎ ಝೆಡ್, ಎ ಮಾರ್ಕ್ ಮಾಡಿ, ಝಡ್ ಮಾರ್ಕ್ ಮಾಡಿ, ಆಯಿತಾ. ನೆಕ್ಸ್ಟ್ ಸಿ ಎಕ್ಸ್, ಸಿ ಮಾರ್ಕ್ ಮಾಡಿ, ಎಕ್ಸ್ ಮಾರ್ಕ್ ಮಾಡಿ. ಪ್ಯಾಟ್ರನ್ ಆಲ್ರೆಡಿ ಗೊತ್ತಾಗಿದೆ, ಎಲ್ಲ ಆಲ್ಟರ್ನೇಟ್ ಲೆಟರ್ ಬರ್ತೈತೆ, ಆಲ್ಟರ್ನೇಟ್ ಲೆಟರ್ ಬರ್ತೈತೆ, ಆಯಿತಾ. ನೆಕ್ಸ್ಟ್ ಇ ವಿ, ಇ ವಿ, ಆಯಿತಾ. ನೋಡಿ, ಆಲ್ಟರ್ನೇಟ್ ಲೆಟರ್ ಬರ್ತೈತೆ, ಇದ್ರಲ್ಲೂ ಅಷ್ಟೇ ಆಲ್ಟರ್ನೇಟ್ ಲೆಟ್ರ್. ಜಿ ಟಿ, ಜಿ ಟಿ ನೋಡಿ, ಈ ಕಡೆಯಿಂದನೂ ಆಲ್ಟರ್ನೇಟ್ ಲೆಟರ್ ಬರ್ತೈತೆ, ಈ ಕಡೆಯಿಂದನೂ ಆಲ್ಟರ್ನೇಟ್ ಲೆಟರ್ ಬರ್ತೈತೆ. ನೆಕ್ಸ್ಟ್ ಏನು ಬರಬೇಕು, ನೆಕ್ಸ್ಟ್ ಇದ್ರ ಆಲ್ಟರ್ನೇಟ್ ಲೆಟ್ರು ಐ ಬರಬೇಕು, ಆಯಿತಾ. ಫಸ್ಟು ಐ ಬರಬೇಕು, ಆಯಿತಾ. ನೆಕ್ಸ್ಟು ಇದ್ರ ಆಲ್ಟರ್ನೇಟ್ ಆರ್ ಬರಬೇಕು. ಆನ್ಸರ್ ಏನು ಬರುತ್ತೆ, ಐ ಆರ್. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಬಿಟ್ಟು ಇದರಲ್ಲಿ ಯಾವ 3 ಲೆಟರ್ ಬರಬೇಕು ಅಂತ ಕೇಳಿದ್ದಾನೆ, ಆಯಿತಾ. ನೋಡಿ, ಎನ್ ಒ ಎ, ಎನ್ ಒ ಎಲ್ಲಿದೆ ನೋಡಿ, ಎನ್ ಒ ಎ, ಆಯಿತಾ. ಪಿ ಕ್ಯೂ ಬಿ, ಪಿ ಕ್ಯೂ ಆದಮೇಲೆ ಬಿ ಬಂದಿದೆ. ನೆಕ್ಸ್ಟು ಆರ್ ಎಸ್ ಸಿ, ಆರ್ ಎಸ್, ನೆಕ್ಸ್ಟು ಸಿ ಬಂದಿದೆ, ಆಯಿತಾ. ನೆಕ್ಸ್ಟ್ ಏನು ಬರಬೇಕು, ನೆಕ್ಸ್ಟ್ ಏನು ಬರಬೇಕು, ಸೇಮ್ ಇದೇ ಪ್ಯಾಟರ್ನ್ ಫಾಲೋ ಮಾಡಿ. ಎನ್ ಒ ಪಿ ಕ್ಯೂ ಆರ್ ಎಸ್, ನೆಕ್ಸ್ಟು ಟಿ ಯು ಬರುತ್ತೆ, ನೆಕ್ಸ್ಟು ಟಿ ಯು ಬರುತ್ತೆ, ಆಯಿತಾ. ಟಿ ಯು ಆನ್ಸರ್ ಏನು ಬರುತ್ತೆ ನೋಡಿ, ಆನ್ಸರ್ ಎ ನೋಡಿ, ಟಿ ಯು ಡಿ ಇದೆ. ಆಪ್ಷನ್ ಬಿ ನೋಡಿ, ಡಿ ಟಿ ಯು ಇದೆ. ಆಪ್ಷನ್ ಸಿ ನೋಡಿ, ಇ ಎನ್ ಡಿ ಇದೆ, ಆಯಿತಾ. ಆಪ್ಷನ್ ಡಿ ನೋಡಿ, ಎಫ್ ಎನ್ ಓ ಇದೆ, ಆಯಿತಾ. ಇದು ಓನೇ, ಇದು ಓ ಇದೆ, ಆಯಿತಾ. ನೆಕ್ಸ್ಟ್ ಏನು ಬರುತ್ತೆ, ಟಿ ಯು ಅಲ್ವಾ, ಟಿ ಯು ನೋಡಿ, ಇದ್ರಲ್ಲಿ ಮಾತ್ರ ಟಿ ಯು ಇರೋದು, ಆಪ್ಷನ್ ಎಲ್ಲಿ ಮಾತ್ರ ಟಿ ಯು ಇರೋದು. ನೀವು ಡೈರೆಕ್ಟಾಗಿ ಆನ್ಸರ್ ಎ ಅಂತ ಮಾರ್ಕ್ ಮಾಡ್ಬೋದು, ಆಯಿತಾ. ಇಲ್ಲ ನಿಮ್ಗೆ ಕ್ಲಾರಿಟಿ ಬೇಕು ಅಂದರೆ ನೋಡಿ, ಟಿ ಯು ಆದಮೇಲೆ ಏನು ಬರುತ್ತೆ, ಡಿ ಬರುತ್ತೆ, ಟಿ ಯು ಡಿ ಬರುತ್ತೆ, ಟಿ ಯು ಡಿ ಬರುತ್ತೆ, ಆಯಿತಾ.
ಕ್ವಶನ್ ನಂಬರ್ 32ಗೆ ಆನ್ಸರ್ ಎ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ಯಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಈ ಜಾಗದಲ್ಲಿ ಯಾವ 3 ಲೆಟರ್ ಬರಬೇಕು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ನೋಡಿ ಈ ರೀತಿ 3 ಲೆಟರ್ ಕೊಟ್ಟಾಗ 3 ಆಲ್ಫಾಬೆಟ್ ಕೊಟ್ಟಾಗ ಏನ್ ಮಾಡಿ ವರ್ಟಿಕಲ್ ಬರ್ಕೊಂಡು ಸಾಲ್ವ್ ಮಾಡಿ ಆಯ್ತಾ. ವರ್ಟಿಕಲ್ ಆಗಿ ಈ ರೀತಿ ಬರ್ಕೊಳ್ಳಿ DIB ಆಯ್ತಾ. ನೆಕ್ಸ್ಟ್ HMF ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡೋದು ಸಾಮಾನ್ಯವಾಗಿ ಈಸಿ ಇರುತ್ತೆ. ಪ್ಯಾಟ್ರನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬಹುದು LQJ ಆಯ್ತಾ. ನೆಕ್ಸ್ಟ್ ಪ್ಯಾಟರ್ನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಫಸ್ಟ್ DIB ಆಯ್ತಾ. DIB ಈ ರೀತಿ ಬರ್ಕೊಂಡಿದ್ದೀನಿ, HMF ನ ಈ ರೀತಿ ಬರ್ಕೊಂಡಿದ್ದೀನಿ, LQJ ನ ಈ ರೀತಿ ಬರ್ಕೊಂಡಿದ್ದೀನಿ ಆಯ್ತಾ. ನೋಡಿ D ಮತ್ತೆ H ಗೆ ಏನ್ ಪ್ಯಾಟರ್ನ್ ಇದೆ ಇಲ್ಲಿ ನೋಡಿ. D ಮತ್ತೆ H ಆಯ್ತಾ. D ಮತ್ತೆ H 1 2 3 ಲೆಟರ್ ಆದ್ಮೇಲೆ H ಬಂದಿದೆ. ನೆಕ್ಸ್ಟ್ H ಆದ್ಮೇಲೆ ಎಲ್ಲಿದೆ 1 2 3 ಲೆಟರ್ ಆದ್ಮೇಲೆ ಇದೆ ಆಯ್ತಾ. ನೆಕ್ಸ್ಟ್ ಏನ್ ಪ್ಯಾಟರ್ನ್ ಬರುತ್ತೆ, ನೆಕ್ಸ್ಟ್ 3 ಲೆಟರ್ ಆದ್ಮೇಲೆ ನೆಕ್ಸ್ಟ್ ನಂಬರ್ ಬರುತ್ತೆ. 1 2 3 ಲೆಟರ್ ಆದ್ಮೇಲೆ P ಬರುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ P ಬರುತ್ತೆ ಆಯ್ತಾ, ಫಸ್ಟ್ ಲೆಟರ್ ಆಯ್ತಾ. ನೆಕ್ಸ್ಟ್ ಅದೇ ರೀತಿ ಸೇಮ್ ಪ್ಯಾಟರ್ನ್ ಫಾಲೋ ಮಾಡೋಣ. ಅದಕ್ಕೆ ಮೊದಲೇ ಇದನ್ನ ರಬ್ ಮಾಡೋಣ, ಇಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಇದನ್ನ ಕ್ಲಿಯರ್ ಮಾಡೋಣ, ಇಲ್ಲ ಕನ್ಫ್ಯೂಸ್ ಆಗ್ತೀರಾ ನೀವು. ನೀವೇನೋ ಪಾಸ್ ಮಾಡಿ ಅಥವಾ 10 ಸೆಕೆಂಡ್ ಹಿಂದೆ ಹೋಗಿ ಈ ಪ್ಯಾಟರ್ನ್ ನೋಡ್ಕೋಬಹುದು. ಸೊ ಅದೇನು ತೊಂದರೆ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿ IMQ. ಐ ಎಲ್ಲಿದೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ M ಎಲ್ಲಿದೆ ಆಯ್ತಾ. ಏನು ಅದಕ್ಕೆ 1 2 3 ಲೆಟರ್ ಆದ್ಮೇಲೆ M ಇದೆ ಆಯ್ತಾ. ನೆಕ್ಸ್ಟ್ Q, M ಆದ್ಮೇಲೆ Q ಇದೆ, Q ಮಾರ್ಕ್ ಮಾಡಿ. M ಆದ್ಮೇಲೆ Q 1 2 3 ಲೆಟರ್ ಆದ್ಮೇಲೆ Q ಬಂದಿದೆ ಆಯ್ತಾ. Q ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ 1 2 3 ಲೆಟರ್ ಆದ್ಮೇಲೆ U ಬರುತ್ತೆ ಆಯ್ತಾ. ಇಲ್ಲಿ U ಬರಬೇಕು ಆಯ್ತಾ. ಸೊ ನೆಕ್ಸ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡೋಣ. ಅದಕ್ಕೆ ಮುಂಚೆ ಇದನ್ನ ಕ್ಲಿಯರ್ ಮಾಡೋಣ. ನೆಕ್ಸ್ಟ್ ನೋಡಿ BFJ. ಫಸ್ಟ್ B ನ ಮಾರ್ಕ್ ಮಾಡಿ, ಅದಾದ್ಮೇಲೆ F, ಅದಾದ್ಮೇಲೆ J ಆಯ್ತಾ. ಇದು ಸೇಮ್ ಪ್ಯಾಟರ್ನ್ ಫಾಲೋ ಆಗುತ್ತೆ. 1 2 3 ಲೆಟರ್ ಆದ್ಮೇಲೆ F ಬಂದಿದೆ, 1 2 3 ಲೆಟರ್ ಆದ್ಮೇಲೆ J ಬಂದಿದೆ, ಅದಾದ 3 ಲೆಟರ್ 1 2 3 ಲೆಟರ್ ಆದ್ಮೇಲೆ N ಬರುತ್ತೆ. ಸೊ ಇಲ್ಲಿ N ಬರುತ್ತೆ ಆಯ್ತಾ. PUN ಬರುತ್ತೆ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ PUN ಬರುತ್ತೆ. PUN ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 33ಗೆ ಆನ್ಸರ್ ಡಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34 ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಬಿಟ್ಟು ಇದರಲ್ಲಿ ಯಾವ 3 ಆಲ್ಫಾಬೆಟ್ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಇದಕ್ಕೆ ಏನ್ ಮಾಡಿ ನೋಡಿ, ಸಾಮಾನ್ಯವಾಗಿ 3 ಆಲ್ಫಾಬೆಟ್ ಇದ್ದಾಗ ಅದನ್ನು ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ. AOP CQR EST GUV ಆಯ್ತಾ. ನೆಕ್ಸ್ಟ್ ಯಾವ ಲೆಟರ್ ಬರುತ್ತೆ ಅಂದ್ಬಿಟ್ಟು ಲೆಟರ್ ಸೀರೀಸ್ ಬರುತ್ತೆ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡೋಣ. ನೋಡಿ A ಮತ್ತೆ C. A ಆದ್ಮೇಲೆ C ಬಂದಿದೆ, E ಆದ್ಮೇಲೆ C ಬಂದಿದೆ, C ಆದ್ಮೇಲೆ E ಬಂದಿದೆ ಆಯ್ತಾ. E ಆದ್ಮೇಲೆ G ಬಂದಿದೆ. ನೆಕ್ಸ್ಟ್ ಲೆಟರ್ ಏನ್ ಬರಬೇಕು, ಆಲ್ಟರ್ನೇಟ್ ಲೆಟರ್ I ಬರಬೇಕು. ಇಲ್ಲಿ I ಬರಬೇಕು ಆಯ್ತಾ. ಸೇಮ್ ಅದೇ ರೀತಿ O ಆದ್ಮೇಲೆ Q ಇದೆ, ಇಲ್ಲಿ O ಆದ್ಮೇಲೆ Q ಇದೆ, Q ಆದ್ಮೇಲೆ S ಇದೆ, S ಆದ್ಮೇಲೆ U ಇದೆ ಆಯ್ತಾ. U ಆದ್ಮೇಲೆ W ಬರಬೇಕು.
ಯು ಆದಮೇಲೆ ಡಬ್ಲ್ಯೂ ಬರಬೇಕು ಆಯಿತಾ. ಡೈರೆಕ್ಟಾಗಿ ನೀವು IW ಆನ್ಸರ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಇಷ್ಟೇ ಸಾಕು ಮಾರ್ಕ್ ಮಾಡೋಕ್ಕೆ. ಆದರೆ ಇನ್ನೊಂದು ಸ್ಟೆಪ್ ಫಾಲೋ ಮಾಡೋಣ. ನೆಕ್ಸ್ಟ್ ಪಿ ಆದಮೇಲೆ ಆರ್ ಇದೆ ನೋಡಿ, ಎಲ್ಲಿ ಪಿ ನೋಡಿ, ಪಿ ಆದಮೇಲೆ ಆರ್ ಇದೆ ಆಯಿತಾ. ಆರ್ ಆದಮೇಲೆ ಟಿ ಇದೆ, ಟಿ ಆದಮೇಲೆ ವಿ ಇದೆ, ವಿ ಆದಮೇಲೆ ಏನು ಬರಬೇಕು, ಎಕ್ಸ್ ಬರಬೇಕು. ಇಲ್ಲಿ ಎಕ್ಸ್ ಬರಬೇಕು ಆಯಿತಾ. ಇಲ್ಲಿ ಏನು ಬರಬೇಕು, IW ಎಕ್ಸ್ ಬರಬೇಕು. IW ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 34ಗೆ ಆನ್ಸರು ಸಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35 ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ 4 ಲೆಟರ್ ಕೊಟ್ಟಿದ್ದಾನೆ, 4 ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ 4 ಆಲ್ಫಾಬೆಟ್ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ನಾನು ಹೇಳಿದ್ನಲ್ಲ 3 ಅಥವಾ 4 ಕೊಟ್ರೆ, 3 ಅಥವಾ 4 ಆಲ್ಫಾಬೆಟ್ ಸೀರೀಸ್ ಕೊಟ್ರೆ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ, ತುಂಬ ಈಸಿ ಅನ್ಸುತ್ತೆ ನೋಡಿ. ಇದೇ ನೋಡಿ DMRG ಅಲ್ವಾ, ಬರ್ಕೊಳ್ಳಿ DMRG ಆಯ್ತಾ. ನೆಕ್ಸ್ಟ್ DLTF, ನೆಕ್ಸ್ಟ್ FKVE, HJ ಅಲ್ಲ, ಪಕ್ಕ ಅಲ್ಲ, ಕೆಳಗಡೆ ಬರ್ಬೇಕು, HJXD ಆಯ್ತಾ. ನೆಕ್ಸ್ಟ್ ಯಾವ ಸೀರೀಸ್ ಬರಬೇಕು ನೋಡಿ. ಇದೇನಾಗುತ್ತೆ, ಇಲ್ಲಿ ತಪ್ಪು ಬರ್ಕೊಂಡಿದೆ, ಇಲ್ಲಿ ಏನು ಬರ್ಕೋ, BMRG, DLTF, FKVE, HJXD ಆಯ್ತಾ. ನೆಕ್ಸ್ಟ್ ನೋಡಿ, ಬಿ ಆದಮೇಲೆ ಡಿ ಆಗಿದೆ, ಬಿ ಆದಮೇಲೆ ಡಿ ಬಂದಿದೆ, ಆಮೇಲೆ ಎಫ್ ಇದೆ, ಆಮೇಲೆ ಎಚ್ ಇದೆ. ನೆಕ್ಸ್ಟ್ ಏನು ಬರುತ್ತೆ, ಜೆ ಬರುತ್ತೆ ಆಯಿತಾ. ನೆಕ್ಸ್ಟ್ ಜೆ ಬರಬೇಕು. ನೆಕ್ಸ್ಟ್ ಎಮ್ ಆದಮೇಲೆ ಎಲ್ಲಿದೆ, ಎಲ್ಲಿ ಎಮ್ ಆದಮೇಲೆ ಎಲ್ಲಿದೆ, ಹಿಂದೆ ಆಯಿತಾ. ಅದಾದಮೇಲೆ ಇದು ಅಳಿಸ್ಬಿಡೋಣ, ಕನ್ಫ್ಯೂಸ್ ಆಗುತ್ತೆ ನೋಡಿ. ಎಮ್ ಆದಮೇಲೆ ಎಲ್ಲಿದೆ, ಎಮ್ ಆದಮೇಲೆ ಎಲ್ಲಿದೆ, ಕೆ ಆದಮೇಲೆ ಜೆ ಇದೆ ಆಯಿತಾ. ಜೆ ಆದಮೇಲೆ ಏನು ಬರಬೇಕು, ಐ ಬರಬೇಕು ಆಯಿತಾ. ಆನ್ಸರ್ ಚೆಕ್ ಮಾಡಿ, ಆನ್ಸರ್ ಚೆಕ್ ಮಾಡಿದ್ರೆ ಏನು ಬರುತ್ತೆ ನೋಡಿ, JI ಎರಡೇ ಇರೋದು, JI ಬಂದಿದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಅಂತ ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು. ಇಲ್ಲಿಗೆ ಸ್ಟಾಪ್ ಮಾಡಿ, ಇವೆಲ್ಲ ಏನು ಬೇಕಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಆಯಿತಾ. ನಿಮ್ಗೆ ಏನಾದರೂ ಕಂಪ್ಲೀಟ್ ಆನ್ಸರ್ ಬೇಕು ಅಂದರೆ ಪುನಃ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಏನಿದೆ, RT, ಆರ್ ಅಲ್ಲಪ್ಪ, RTVX, ಇಲ್ಲೇನು ಬರಬೇಕು, Z ಬರಬೇಕು ಆಯಿತಾ. ಅದಾದ್ಮೇಲೆ GF ಅಲ್ವಾ, GF ಎಲ್ಲಿದೆ, ಪುನಃ ಹಿಂದೆ ಹೋಗಿದ್ದೇನೆ, FED, ಇಲ್ಲಿ C ಬರಬೇಕು ಆಯಿತಾ. JIZC ಆಯಿತಾ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 35ಗೆ ಆನ್ಸರು ಎ ಆಗಿರುತ್ತೆ.